ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಚಿಮೂಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬುರವರನ್ನು ಸನ್ಮಾನಿಸಿದ ಎಬ್ರಿ ಡೈರಿ ಸಂಘದ ಸದಸ್ಯರು. ಕೋಚಿಮೂಲ್ನಿಂದ ಪ್ರತ್ಯೇಕ ಹಾಲು ಒಕ್ಕೂಟವಾಗಿ ಚಿಮೂಲ್ ಆದ ನಂತರ ಇದೇ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿಯ ಕಸ್ಬಾ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾದ ಊಲವಾಡಿ YB ಅಶ್ವಥ್ ನಾರಾಯಣ್ ಬಾಬುರವರನ್ನು ತಾಲೂಕಿನ ಕಸ್ಬಾ ಹೋಬಳಿ ಎಬ್ರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಇಂದು ಬೆಳಗ್ಗೆ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ತಾಲೂಕಿನ ಕಸ್ಬಾ ಹೋಬಳಿ ಎಬ್ರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಅಶ್ವಥ್ ನಾರಾಯಣ್ ಬಾಬುರವರ ಮನೆಗೆ ಧಾವಿಸಿ ಬಂದು ಫಲತಾಂಬೂಲಗಳೊಂದಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಕೋಚಿಮೂಲ್ನಲ್ಲಿ ಸತತ 2 ಬಾರಿ ನಿರ್ದೇಶಕರಾಗಿದ್ದ YB ಅಶ್ವಥ್ ನಾರಾಯಣ್ ಬಾಬುರವರು 3ನೇ ಬಾರಿಗೆ ಚಿಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಅವರು ಒಟ್ಟು ಮತದಾರರು 77 ಮತಗಳ ಪೈಕಿ 70 ಮತಗಳನ್ನು ಪಡೆದು ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳಲ್ಲಿ ವಿಜೇತರಾಗಿ ದಾಖಲೆ ಸೃಷ್ಟಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಶೋಭಾ ವೆಂಕಟೇಶ್ ಮತ್ತು ಪ್ರಭಾಕರ್, ಶ್ರೀನಿವಾಸ್ ಗೌಡ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಡೈರಿ ಮಾಜಿ ಕಾರ್ಯದರ್ಶಿ T ವೆಂಕಟರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ HK ಮಂಜುನಾಥ್, ನಾರಾಯಣಸ್ವಾಮಿ, ಕೃಷ್ಣಪ್ಪ, C ವೆಂಕಟಾಚಲಪತಿ, ಆಂಜಿ, ನಾಗಿರೆಡ್ಡಿ, ಶ್ರೀನಿವಾಸ್, ಬೀರೇಶ್, ಗೋನೋಳ ಹರೀಶ್ ರೆಡ್ಡಿ, ದೇವರೆಡ್ಡಿ, ಬಾಬುರೆಡ್ಡಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಯಾಮಣ್ಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಚಮಲ್ ನಿರ್ದೇಶಕ ಸ್ಥಾನಕ್ಕೆ ನಮ್ಮ ಊಲವಾಡಿ ಕ್ಷೇತ್ರದಿಂದ ಊಲವಾಡಿ ಬಾಬು ಅವರು, ಅಶ್ವಥ್ ನಾರಾಯಣ್ ಬಾಬು ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾರ ಕಡೆ ಯಾವ ಗ್ರಾಮ? ಎಬ್ರಿ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ, ಮಾಜಿ ಕಾರ್ಯದರ್ಶಿ, ಮಾಜಿ ತಾಲೂಕು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನೂತನವಾಗಿ ಆಯ್ಕೆಯಾದ ನಂತರ ಚುನಾವಣೆ ನಡೆದು ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಅಶ್ವಥ್ ನಾರಾಯಣ್ ಬಾಬುರವರು ಅಧಿಕ ಮತಗಳಿಂದ ಆಯ್ಕೆಯಾಗಿರುತ್ತಾರೆ. ಅವರಿಗೆ ಈ ದಿನ ನಾವು ಸನ್ಮಾನ ಮಾಡಲು ಬಂತು. ಅದೇ ರೀತಿ ಕೂಡ ಸಹ ನಮ್ಮ ಸಂಘಕ್ಕೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೂತನ ಕಟ್ಟಡ ಕಟ್ಟಲಿಕ್ಕೆ 3 ಲಕ್ಷ ಒಕ್ಕೂಟದಿಂದ ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇವತ್ತು ಅವರಿಗೆ ಸನ್ಮಾನ ಮಾಡಿದ್ವಿ. ಅದೇ ರೀತಿ ನಮ್ಮ ಸಂಘಕ್ಕೆ ಮಾಡಿದಂಗೆ ತಾಲೂಕಿನಾದ್ಯಂತ ಕೂಡ ಸಹ ಅವರು ಅನೇಕ ಸಂಘಗಳಿಗೆ ಇದೇ ರೀತಿ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿರುತ್ತಾರೆ. ಈಗ ನಮ್ಮ ನಾಯಕರಾದಂಥ ಡಾಕ್ಟರ್ MG ಸುಧಾಕರ್ ರೆಡ್ಡಿ ಅವರ ಆಶೀರ್ವಾದ, ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದಿಂದ, ಅದೇ ರೀತಿ ನಮ್ಮ ಚಿಂತಾಮಣಿ ಕಸಬಾ ಮತಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳ ಒಂದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ಮೇಲೆ ಇವತ್ತು ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಇವತ್ತು ನನ್ನನ್ನು ಭಾಳ ಹೆಚ್ಚಿನ ಬಹುಮತದಿಂದ ನನಗೆ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ನನ್ನ ಮತದಾರರಿಗೆ ಇನ್ನೊಮ್ಮೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಹಿಂದೆ ಸುಮಾರು 10 ವರ್ಷಗಳ ಕಾಲ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಅದರ ಅನುಭವದ ಆಧಾರದ ಮೇಲೆ ಜನರ ನಮ್ಮ ಮತದಾರರ ನಾಡಿ ಮಿಡಿತವನ್ನು ಯಾವ ರೀತಿ ಮತಯಾಚನೆ ಮಾಡಬೇಕು, ಯಾವ ರೀತಿ ಅವರನ್ನು ಮನವೊಲಿಸ್ಕೋಬೇಕು ಅನ್ನೋ ಒಂದು ಸತತ ಪ್ರಯತ್ನದಿಂದ, ಬಹುಶಃ ದುಡ್ಡು ಒಂದೇ ಮಾನದಂಡ ಅಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸಗಳು, ನಾವು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಕಷ್ಟ ಸುಖಗಳಿಗೆ ಸಂಬಂಧಪಟ್ಟ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ವಿಶ್ವಾಸದ ಮೇಲೆ
ಮುಂದೆ ಕೂಡ ಅದೇ ರೀತಿಯ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಅವರಿಗೆ ಒಂದು ಮಾತನ್ನು ಕೂಡ ಕೊಟ್ಟಿದೆ. ಈಗ ನಿರಂತರವಾಗಿ ನಾನು ಆ ಕೆಲಸವನ್ನು ಮುಂದುವರಿಸ್ಕೊಂಡು ಇಡೀ ತಾಲೂಕು ಇವತ್ತು ಈಗಾಗಲೇ ನಮಗೆ ಒಂದು ಬೇಸರ ಇದೆ. 2 ಮತಕ್ಷೇತ್ರಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಇವತ್ತು ಸೋಲಿಸಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ನಾವು ಮುಂದೆ ಅದಕ್ಕೆ ನಮ್ಮ ಮತದಾರರು ಬೆಲೆ ತರಬೇಕಾಗ್ತದೆ. ಬಹುಶಃ ಇದು ಆಗಬಾರ್ದಿತ್ತು. ಬಹುಶಃ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ನಾವೆಲ್ಲೋ ಒಂದು ಕಡೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ಬೆಲೆ ಇಲ್ಲದಾಗಿದೆ. ತುಂಬ ಅದಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭ ಬಂದಿದೆ ಇವತ್ತು. ಆದರೂ ಕೂಡ ಧೃತಿಗೆಡಬೇಡ ಅವಶ್ಯಕತೆ ಇಲ್ಲ. ನಾನು ಇಡೀ ಒಂದು ಕ್ಷೇತ್ರಕ್ಕೆ ಇವತ್ತು ನಿರ್ದೇಶಕನಾಗಿದ್ದರೂ ಕೂಡ ನಾನು ಇಡೀ ಚಿಂತಾಮಣಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಒಬ್ಬ ನಿರ್ದೇಶಕನಾಗಿ ಮತ್ತೆ ನಾನು ಆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನಾನು ಮಾಡ್ಕೊಳ್ತೀನಿ. ನಾನು ಅದಕ್ಕೆ ಸಚಿವರು ಕೂಡ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ನೀನು ಇಡೀ ಕ್ಷೇತ್ರದ ಒಂದು ಗಮನ ಹರಿಸಬೇಕು, ಮತ್ತು ನಾವು ಗೆಲ್ಲಬೇಕಾದಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕು ಅಂತ ಒಂದು ಅವಕಾಶವನ್ನು ಅವರು ಕೊಟ್ಟರೆ ನಾನು ನಿರಂತರವಾಗಿ ಕೆಲಸವನ್ನು ಮಾಡ್ತೀನಿ. ಮತ್ತು ನಾನು ಎಲ್ಲ ಒಂದು ಸಹಕಾರಿ ಪ್ರಾಥಮಿಕ ಸಹಕಾರ ಸಂಘಗಳನ್ನು ಹಿಡಿತಕ್ಕೆ ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮುಂದುವರಿಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.